ನಮಸ್ತೆ, ನಿಮ್ಮೆಲ್ಲರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು. ನಾನು ಕೂಡ ಪ್ರಸಾದ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಣ್ಣು ಮತ್ತು ಸೌತೆಕಾಯಿ ಎಲ್ಲ ಕೂಡ ತಂದಿದ್ದೆ. ಇವಾಗ ಕರ್ಬೂಜ ಹಣ್ಣನ್ನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಮನೆಯದು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಕ್ಲೀನಿಂಗ್ ಆದ ನಂತರ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನು ಮಂಡೇನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ, ಯಾಕೆಂದರೆ ಮಂಗಳವಾರ ನಾವು ಯಾವುದೇ ರೀತಿ ಕಳಶ ಎಲ್ಲ ತೆಗಿಯಲ್ಲ. ಹಂಗಾಗಿ ಮಂಡೇನೇ ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಬುಧವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಬೇಗನೆ ಸ್ಟಾರ್ಟ್ ಆಯಿತು. ಕರ್ಬೂಜ ಹಣ್ಣು ಜ್ಯೂಸ್ ಮಾಡೋದು ತುಂಬಾ ಈಸಿ. ಕರ್ಬೂಜ ಹಣ್ಣನ್ನು ಸಿಪ್ಪೆ ಎಲ್ಲ ತೆಗೆದು ನಾವು ಮಿಕ್ಸಿಗೆ ಹಾಕ್ಕೊಂಡು ಸಕ್ಕರೆ ಅಥವಾ ಬೆಲ್ಲ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ದೀಪ ತುಂಬಾ ಶಾಂತವಾಗಿ ಮನೆಯಲ್ಲಿ ಉರಿಬೇಕು ಅಂತ ಹೇಳ್ತಾರೆ. ಬೆಳಗಬೇಕು, ಕತ್ಲೆನ ಓಡಿಸಿ ಬೆಳಕಿನೆಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಒಂದು ಮಹಾನ್ ಶಕ್ತಿ ಇದೆ. ಇಷ್ಟು ಚೆನ್ನಾಗಿ ಹೂವುಗಳಿದೆ ಅಲ್ವಾ. ಇವಾಗ ಪೂಜೆ ಎಲ್ಲ ಆದ ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೆಯವರು ನಾನು ಬೇಗನೆ ರೆಡಿಯಾಗಿ ಹೋಗಿ ಪ್ರಸಾದ ಕೂಡ ತಿಂದು ಬಂದು ನಂತರ ಮಕ್ಕಳು ಕೂಡ ತಿಂದಿದ್ರು. ಇವಾಗ ನನಗೆ ಅಂತ ಅಂದ್ಬಿಟ್ಟು ಪಡ್ಡು ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.